ನಮಸ್ತೆ ಎಲ್ಲರಿಗೂ. ನಮ್ಮ ಟ್ರಿಪ್ ಜರ್ನಿ ಮುಂದುವರ್ಸೋನು. ಇದು ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಇನ್ನು ನಾವು ಅಂಬೋಲಿ ಮುಗಿಸ್ಕೊಂಡು ಮಾಲ್ವನ್ಗೆ ಹೊಂಟಿದ್ದೆವು. ಹೋಗಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಹೀಗಾಗಿ ಊಟ ಮುಗಿಸ್ಕೊಂಡು ಹೋಗಬೇಕಂತ ಊಟ ಮಾಡಿ ನಾವು ಹೊಂಟಿದ್ದೆವು. ಕ್ರಿಸ್ಮಸ್ ಇರೋದ್ರಿಂದ ಸ್ವಲ್ಪ ರೂಮ್ ಅವೈಲೇಬಲ್ ಇಲ್ಲಾಗಿತ್ತು. ಹಿಂಗೋ ಹುಡುಕ್ಯಾಡಿ ನಮಗೆ ರೂಮ್ ಸಿಕ್ತು. ಇನ್ನು ನಡೀರಿ ಫ್ರೆಶ್ ಆಗೋನು. ಸಿಂಪಲ್ ಆಗೈತಿ ಬಟ್ ಸೂಪರ್ ಐತಿ ರೂಮ. ನಾವು ರೂಮ್ದಾಗ ಬಂದು ಬ್ಯಾಗ್ ಇಡೋ ಥರ ಹುಡುಗರೆಲ್ಲ ನಡೀರಿ ಹೋಗೋನು ಹೊರಗೆ ಅವ್ರಿಗೇನ ಒಂದು ಎಕ್ಸೈಟ್ಮೆಂಟ್ ಅಂದರೆ ನಾವು ಹೋಗಿ ಯಾವಾಗ ಸಮುದ್ರ ನೋಡೆವು, ಯಾವಾಗ ಆಟ ಆಡೆವು ಅನ್ನೋದೇ ಇತ್ತು. ಅದ್ರಾಗೂ ಇನ್ನೂ ಯುವಿಗೆ ತಿಳಿಯಂಗಿಲ್ಲ, ಬಟ್ ವೇದ ಮತ್ತು ಪರಿಂದ ಜೋರಿತ್ತು ದಂಗೆ. ಹೀಗಾಗಿ ಎಲ್ಲ ಫಸ್ಟ್ ಫ್ರೆಶ್ ಆಗಿ ನಾವು ಹೊಂಟಿದ್ದೆವು ಸಮುದ್ರ ಕಡೆ. ಮಸ್ತ್ ಊಟ ಆಗಿತ್ತು. ಇನ್ನೊಂದು ಸ್ವಲ್ಪ ವಾಕು ಆಗ್ತೈತಿ, ಸಮುದ್ರದ ಆವಾಜ್ ಕೇಳೋಕ್ಕೂ ಚಂದ ಅನಿಸ್ತೈತಿ ರಾತ್ರಿ. ಅದಕ್ಕಾಗಿ ಎಲ್ಲರೂ ಹೊಂಟಿದ್ದೆವು ಒಂದು ರೌಂಡ್. ಏನೋ ಒಂದು ಮಸ್ತ್ ಫೀಲಿಂಗ್ ಬರತೈತಿ. ಈ ಪ್ರಶಾಂತವಾದ ಸಮುದ್ರ ಮತ್ತು ಅದ್ರ ಸೌಂಡ, ಅದರೊಳಗೂ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಏನೋ ಖುಷಿ ಅನ್ಸತೈತಿ. ಎಷ್ಟೋ ದಿನದ ಖುಷಿ ಈಗ ಒಮ್ಮೆ ಖುಷಿ ಬಂದಂಗೆ ಅನ್ಸತೈತಿ. ಯಾಕಂದ್ರೆ ಅದ್ರೊಳಗೂ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ದಾರು, ಹೀಗಾಗಿ ಒಂದು ಖುಷಿನೇ ಇರ್ತೈತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡ್ರಿ, ನಿನ್ನಿದ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇವತ್ತು ಮುಂಜಾನೆ ನೋಡ್ರಿ ನಮ್ಮ ಪರಿ ಮತ್ತು ಯುವಿಗಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತೇನೆ ನಾನು. ನಡೀರಿ ಇವತ್ತಿನ ದಿನ ಹೆಂಗಾಗ್ತೈತಿ, ಏನೇನು ಮಾಡ್ತೇವು, ಏನೆಲ್ಲ ಮಾಡ್ತೇವು ಅನ್ನೋದ ನೋಡೋನು. ಇನ್ನು ಇವತ್ತು ನನ್ನ ತಮ್ಮ ಶಿವಗೌಡನ ಬರ್ತಡೇ ಐತಿ. ನಡೀರಿ ಅವಂಗ ವಿಶ್ ಮಾಡೋನು. ಹ್ಯಾಪಿ ಬರ್ಡೇ ಶಿವಗೌಡ್. ಇದು ನೋಡ್ರಿ ನಾವು ಸ್ಟೇ ಮಾಡಿದ ಜಾಗ ಸಿಂಪಲ್ ಐತಿ, ಖರೆ ಚಲೋ ಐತಿ, ಸ್ವಚ್ಛ ಐತಿ, ಕ್ಲೀನ್ ಐತಿ ಅನ್ಬೋದು. ಇನ್ನು ನಾವು ಇದು ಚಾಯ್ಸ್ ಮಾಡಿದ್ದು ಯಾಕಂದ್ರೆ ನಮಗೆ ಸಮೀಪ ಐತಿ ಸಮುದ್ರಕ್ಕೆ. ಹುಡುಗರನ್ನ ತೊಗೊಂಡು ಆಟ ಆಡೋಕ್ಕೂ ಬರ್ತೈತಿ. ಅವ್ರು ಯಾವಾಗ ಹೇಳ್ತಾರೋ ಓಡಿ ಹೋಗಿ ಆಟನೂ ಆಡ್ಬೋದು, ಹಂಗೈತಿ. ಇಲ್ಲೇ ಸಮೀಪ ಐತಿ ನಮ್ಗೆ. ಅಲ್ಲಿ ಕಾಣ ಐತಿ ನೋಡ್ರಿ ಅದು. ಹೀಗಾಗಿ ನಮ್ಗೆ ಬೆಸ್ಟ್ ಜಾಗ ಸಿಕ್ಕೈತಿ. ನಾವು ಸ್ಟೇ ಮಾಡಿದ ಜಾಗ ಅಂದ್ರೆ ಸಮುದ್ರ ತಾರ್ಕಲಿ ಬೀಚ್ ಇದೆ. ನಾವು ತಾರ್ಕಲಿ ಬೀಚ್ ಹತ್ತಾಕ ಇದ್ದೆವು. ಮತ್ತು ಶಾಂತ ಸಮುದ್ರ, ಶಾಂತ ಐತಿ ಮತ್ತು ಸ್ವಚ್ಛ ಐತಿ. ಆಟ ಆಡೋಕ್ಕೂ ಯಾರೂ ಹಂಗೆ ಭಾಳ ಮಂದಿನೂ ಇಲ್ಲ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಯಿತು ಅಥವಾ ಹುಡುಗನ ಕರ್ಕೊಂಡು ಒಂದು ಟ್ರಿಪ್ ಬರೋದಾಯ್ತಂದ್ರೆ ಗೋವಾಕ್ಕಿಂತ ಮಾಲ್ವಾನ್ ಬೆಸ್ಟ್ ಐತಿ. ಎಲ್ಲ ಆ್ಯಕ್ಟಿವಿಟೀಸು ಐತಿ, ಎಲ್ಲನೂ ಐತಿ. ಅಂತ ಪ್ರಶಾಂತ ಐತಿ, ಶಾಂತ ಐತಿ ಸಮುದ್ರ. ಮತ್ತು ಯಾವುದೂ ರೀತಿ ದಂಗೆ ಇಲ್ಲ, ಘಾನ್ ಇಲ್ಲ, ಸ್ವಚ್ಛ ಐತಿ. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕೆ ಬೆಸ್ಟ್ ಪ್ಲೇಸ್ ಅನ್ಬೋದು ಇದು. ನಮಗಂತೂ ಶೇರ್ ಇತ್ತು, ಗೋವಾಕ್ಕಿಂತನೂ ಬೆಸ್ಟ್ ಇದೆ. ನಡೀರಿ ಇನ್ನು ಸಮುದ್ರ ಕಡೆ ಪಯಣ ಮಾಡತ್ತೇವೆ ನಾವು. ಮುಂಜಾನೆ ಫ್ರೆಶ್ ಆಗಿ ಚಹಾ ಕುಡ್ದು ನೆಟ್ಟಿಗೆ ಸಮುದ್ರ ಕಡೆ ಬರತ್ತೇವೆ. ಇನ್ನು ಯುವಿಗಿ ಮತ್ತು ಪರಿಗೆ ಸಮುದ್ರದ ಫಸ್ಟ್ ನಜಾರ ಅನ್ಬೋದು, ಅಂದ್ರೆ ದೃಶ್ಯ ಅನ್ಬೋದು ಅವ್ರಿಗೆ. ನೋಡ್ರಿ, ಅವ್ರು ನೋಡಿ ಎಷ್ಟು ಖುಷಿ ಪಡತ್ತಾರೋ. ಪರಿ ಹೋಗಿದ್ದಾಳೆ ಈಗಾಗಲೇ, ಬಟ್ ಯುವಿಗ ಮತ್ತು ನಮ್ಮ ವೇದಾಗ ಫಸ್ಟ್ ಇದು ಸಮುದ್ರ ನೋಡೋದು ಫಸ್ಟ್. ಅವ್ರು ಏನು ಆಟ ಆಡಲಿ ಏನು ಮಾಡಲಿ ಅಂತ ನಿಂತು ಬಿಡ್ದಾಳು ನೋಡ್ರಿ. ಪರಿನೂ ಶಾಕ್ಲೇ ನಿಂತಿದ್ದಾಳು. ನಡೀರೇನೆ ಸಮುದ್ರದಾಗ ಸ್ವಲ್ಪ ಮಜಾ ಮಸ್ತಿ ಆಟ ಮಾಡೋನು. ನೋಡ್ರಿ, ನಮ್ಮ ಇಬ್ಬರು ಮಂದಿ ಪೈಲ್ವಾನ ನೋಡ್ರಿ ಹೆಂಗೆ ಡೀಪ್ಸ್ ತೆಗ್ಯಾತಾರು. ಎಲ್ಲಿ ಹೋದ್ರೂ ಅವ್ರದ್ದು ವಾಯಮ್ ಬಿಡಂಗಿಲ್ಲ. ಹೋದಲ್ಲೇ ಎಲ್ಲ ಡೀಪ್ಸ್ ತೆಗಿ ವಾಯಮ್ ಮಾಡು. ಅದನ್ನ ನೋಡಿ ನಮ್ಮ ಹುಡುಗರು ಚಾಲೂ ಮಾಡಿದವು. ನೋಡ್ರಲ್ಲ, ಒಂದು ಫ್ಯಾಮಿಲಿ ಜೊತೆ ಬರೋದು ಖುಷಿ ಎಷ್ಟು ಮಜಾ ಇರ್ತೈತೆ ಅನ್ನೋದು. ಎಲ್ಲರೂ ಸೇರಿ ನಗೋದ, ಮಸ್ತಿ, ಮಜಾ, ಏನೋ ಒಂದು ಖುಷಿ ಅನ್ಸೈತಿ. ಈ ವರ್ಷದ ಬೆಸ್ಟ್ ಮೆಮೊರಿ ಅನ್ಬೋದು ನಮಗೆ.
ಇನ್ನು ಮುಂದಿನ ವರ್ಷ ಇದೇ ರೀತಿ ಮೆಮೊರಿಬಲ್ ಆಗಿರಲಿ ನಮ್ಮ ವರ್ಷ ಅನ್ನಕ್ಕನು. ಇನ್ನು ನಮ್ಮ ತಮ್ಮನ ಬರ್ಡೇ ಇತ್ತು, ಅಲ್ಲೇ ಕೇಕ್ ತಯಾರು ಮಾಡಿದ್ರು ಹುಡುಗರು, ಅದನ್ನ ಕಟ್ ಮಾಡಿ ಅವ್ನು ತಿನ್ಸಾತೇವು. ನೋಡ್ರಿ ಇವು ಎರಡು ಹುಡುಗರು ತಮ್ಮ ಆಟದಾಗ ಎಷ್ಟು ಗುಂಗುದಾವ ಅಂದ್ರೆ, ನಡೀರಿ ಹೋಗುನು ಮುಂದಿನ ಆ್ಯಕ್ಟಿವಿಟೀಸ್ಗೆ ಲೇಟ್ ಆಗ್ತೈತಿ, ಹೋಗು ನಡಿ ಅಂದ್ರೆ ಬರಾಕ ರೆಡಿ ಇಲ್ಲ. ಅವ್ರ ಗುಂಗದಾಗ ಅವ್ರು ಆಡ್ಕೋತ ಕೂತ್ಬಿಟ್ಟಿದ್ದಾರೆ. ಇನ್ನು ನಡೀರಿ ನೆಕ್ಸ್ಟ್ ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಹೋಗಬೇಕು, ಇನ್ನೂ ಮತ್ತೆ ರೆಡಿ ಆಗಬೇಕು. ನಾವೆಲ್ಲ ರೆಡಿಯಾಗಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಹೊಂಟಿದ್ದೆವು. ಇನ್ನು ಅದು ಸ್ವಲ್ಪ ದೂರ ಐತಿ, ತಾರ್ಕರ್ಲಿ ಬೀಚ್ ಅಲ್ಲ, ನೆಕ್ಸ್ಟ್ ಬೀಚ್ಗೆ ಹೊಂಟಿದ್ದೆವು. ಅದು ಯಾವ್ದು ಅನ್ನೋದು ಮುಂದೆ ಹೇಳ್ತೀನಿ ನಿಮ್ಗೆ, ಯಾವ ಬೀಚ್ಗೆ ಹೋಗಿ ಯಾವ ಆ್ಯಕ್ಟಿವಿಟೀಸ್ ಮಾಡಾಕ್ತೇವೆ ಅನ್ನೋದು. ನಡೀರಿ. ಇನ್ನು ಇವತ್ತಿನ ವಿಡಿಯೋ ನಿಮಗೆ ಒಂದು ಜರಾರಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಪಾರ್ಟ್ 3 ಬರ್ತೈತಿ ನಮ್ದು ಟೂರ್ದು, ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್.